ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಗುಡ್ ಮಾರ್ನಿಂಗ್ ಕರ್ನಾಟಕ, ಏನು ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ಈ ಕ್ಷಣದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಬರೋಣ ಬನ್ನಿ. ರಾಜಧಾನಿಯಲ್ಲಿ ತಡರಾತ್ರಿ ಸುರಿದ ಮಳೆಗೆ ಭಾರೀ ಅವಾಂತರ. ಲಾಲ್ಬಾಗ್ ಮುಖ್ಯ ರಸ್ತೆಯಲ್ಲಿ ಧರೆಗುಳಿದ ಬೃಹತ್ ಮರ. ಟ್ರಾಫಿಕ್ ಜಾಮ್ನಿಂದ ಕೆಲ ಕಾಲ ಪರದಾಡಿದ ವಾಹನ ಸವಾರರು. ಬಂಗ್ಲಗುಡ್ಡದಲ್ಲಿ ಎಸ್ಐಟಿಯಿಂದ ಅಸ್ಥಿಪಂಜರ ಶೋಧ ಕಾರ್ಯ ಶುರು. 5 ಸ್ಪಾಟ್ಗಳಲ್ಲಿ ಕಳೆಬರಹ ಸಂಗ್ರಹ. ಎಫ್ಎಸ್ಎಲ್ ಟೆಸ್ಟ್ಗಾಗಿ ರವಾನೆ. ಇಂದು ಕೂಡ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಮಹಜರು ಸಾಧ್ಯತೆ. ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟ. ತಿಮರೋಡಿ ವಿರುದ್ಧ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲು. ಎಸ್ಐಟಿ ಶೋಧ ನಡೆಸಿದ್ದ ದಾಳಿ ವೇಳೆ ಅಕ್ರಮ ಶಸ್ತ್ರಾಸ್ತ್ರಗಳು ಪತ್ತೆ ಹಿನ್ನೆಲೆ ಕ್ರಮ. ಇಂದಿನಿಂದ 2 ದಿನಗಳ ಕಾಲ ಬಿಜೆಪಿ ಚಿಂತನ ಮಂಥನ ಸಭೆ. ಹಾಲಿ ಮಾಜಿ ಸಂಸದರು ಶಾಸಕರ ಜೊತೆ ಸಮಾಲೋಚನೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಸೇರಿದಂತೆ ಪಕ್ಷಕ್ಕೆ ಬೂಸ್ಟ್ ನೀಡಲು ಸಿದ್ಧತೆ. ಲಿಂಗಾಯತ ವೀರಶೈವರಲ್ಲೂ ಧರ್ಮದಂಗಲ್. ಕ್ರಿಶ್ಚಿಯನ್ನಲ್ಲೂ ಜಾತಿ ಕಂಡ ಸಿದ್ದು ವಿಪಕ್ಷಕ್ಕೆ ಗುದ್ದು. ಅತ್ತ ಎಸ್ಟಿಗೆ ಕುರುಬ ಸೇರ್ಪಡೆ ಸಂಬಂಧ ಇಂದು ವಾಲ್ಮೀಕಿ ಸಭೆ. ಮೂಡ ನಿವೇಶನ ಅಕ್ರಮ ಹಂಚಿಕೆ ಪ್ರಕರಣ. ಇಡಿ ಕಸ್ಟಡಿಗೆ ಮಾಜಿ ಆಯುಕ್ತ ದಿನೇಶ್ ಕುಮಾರ್. ಮತ್ತೊಬ್ಬ ಮಾಜಿ ಆಯುಕ್ತ ಟಿಬಿ ನಟೇಶ್ ವಿರುದ್ಧವೂ ಕೇಸ್ ದಾಖಲಿಸಲು ಕೋರ್ಟ್ ಆದೇಶ. ವಿದೇಶಗಳಿಗೆ ಅನ್ನಭಾಗ್ಯ ಅಕ್ಕಿ ಸಾಗಾಟ ಆರೋಪ ಬೆನ್ನಲ್ಲೇ ಅಧಿಕಾರಿಗಳು ಹೈ ಅಲರ್ಟ್. ಕೊಪ್ಪಳದ ಮುನಿರಾಬಾದ್ನಲ್ಲಿ ಅಕ್ರಮ ಸಂಗ್ರಹಿಸಿದ್ದ ಅಕ್ಕಿ ಸೇಸ್. ಲಾರಿ ಮಾಲೀಕ ಚಾಲಕನ ವಿರುದ್ಧ ಪ್ರಕರಣ ದಾಖಲು. ಮಹಾರಾಷ್ಟ್ರದ ಮಳೆಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ. ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ ನೀರು ಬಿಡುಗಡೆಯಿಂದ ಆತಂಕ. ಘತ್ತರ್ಗಿ ಗ್ರಾಮದ ಬಳಿಯ ಸೇತುವೆ ಮುಳುಗಡೆ. ರೈತರ ಜಮೀನುಗಳು ಜಲಾವೃತ. ಕ್ಷುಲ್ಲಕ ಕಾರಣಕ್ಕೆ ಕಿತ್ತಾಡಿಕೊಂಡ 3 ಮಹಿಳಾ ವೈದ್ಯರು. ಮಧ್ಯಪ್ರದೇಶದ ಆಸ್ಪತ್ರೆಯೊಂದರ ಹೆರಿಗೆ ವಾರ್ಡ್ನಲ್ಲಿ ಘಟನೆ. ಜಗಳ ಬಿಡಿಸಲು ಬಂದವರ ಮೇಲೂ ಹಲ್ಲೆಗೆ ಯತ್ನ. ನಟಿ ದಿಶಾ ಪಠಾನಿ ಮನೆ ಬಳಿ ಗುಂಡಿನ ದಾಳಿ ಪ್ರಕರಣ. ಗೋಲ್ಡಿ ಬ್ರಾರ್ ಗ್ಯಾಂಗ್ನ 2 ಎನ್ಕೌಂಟರ್ನಲ್ಲಿ ಹತ್ಯೆ. ಘಟನಾ ಸ್ಥಳದಲ್ಲಿ ಅಪಾರ ಶಸ್ತ್ರಾಸ್ತ್ರಗಳು ಪತ್ತೆ. ಇವಿಎಂನಲ್ಲಿ ಇನ್ಮುಂದೆ ಅಭ್ಯರ್ಥಿಗಳ ಕಲರ್ ಫೋಟೋ. ಬಿಹಾರ ವಿಧಾನಸಭಾ ಚುನಾವಣೆಯಿಂದ ಆರಂಭ. ಚುನಾವಣೆಗಳಲ್ಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಸುಧಾರಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ. ಉತ್ತರ ಪ್ರದೇಶದ ಚರಂಡಿಗೆ ಬಿದ್ದು ಕೊಚ್ಚಿ ಹೋದ 7 ವರ್ಷದ ಬಾಲಕ. ಸುದ್ದಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳು. ಕೊಚ್ಚಿ ಹೋದ ಬಾಲಕನಿಗಾಗಿ ರಾತ್ರಿ ಇಡೀ ಶೋಧ ಕಾರ್ಯ. ವಿಶ್ವದೆಲ್ಲೆಡೆ ಪ್ರಧಾನಿ ನರೇಂದ್ರ ಮೋದಿಯ 75ನೇ ಹುಟ್ಟುಹಬ್ಬ ಆಚರಣೆ. ದುಬೈನ ಬುರ್ಜ್ ಖಲೀಫಾದಲ್ಲಿ ಪ್ರಧಾನಿಗೆ ಶುಭಾಶಯ. ಬೆಂಗಳೂರಿನಲ್ಲಿ ಸಾವಿರಾರು ಡ್ರೋನ್ಗಳ ಮೂಲಕ ಚಿತ್ತಾರ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಮುಳುಗಡೆಯಾದ ಹೈದರಾಬಾದ್. ಗಂಗಾರಾಮ್ ಅಯೋಧ್ಯ ಜಂಕ್ಷನ್ ರಸ್ತೆಗಳು ಸಂಪೂರ್ಣ ಜಲಾವೃತ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರ ಪರದಾಟ. ಏಷ್ಯಾ ಕಪ್ನಲ್ಲಿ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಮುಖಭಂಗ. ಹ್ಯಾಂಡ್ ಶೇಕ್ ವಿವಾದಕ್ಕೆ ಟೂರ್ನಿಯಿಂದ ಹೊರಬರಲು ನಿರ್ಧರಿಸಿದ್ದ ಪಾಕ್. ಕೊನೆಗೆ ಬೇರೆ ಮಾರ್ಗವಿಲ್ಲದೆ ಯುಎಇ ಜೊತೆಗೆ ಪಂದ್ಯವಾಡಿದ ಪಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.